ನಮಸ್ಕಾರ ವೀಕ್ಷಕರೇ. ದೇಶವ್ಯಾಪಿ ಕಾರ್ಮಿಕರು ದೊಡ್ಡ ಪ್ರಮಾಣದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ನೋಯ್ಡಾದಲ್ಲಿ ನಡೆಸಿದಂತಹ ಹೋರಾಟ ಇಡೀ ದೇಶದ ಗಮನವನ್ನು ಸೆಳೆದಿದೆ. ಕೈಗಾರಿಕಾ ಮಾಲೀಕರ ವಿರುದ್ಧ ಮತ್ತು ಸರ್ಕಾರಗಳ ವಿರುದ್ಧ ಕಾರ್ಮಿಕರು ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ದೆಹಲಿ, ಗುರುಗಾಂವ್ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಆ ಹೋರಾಟಗಳು ಮುಂದುವರೆದಿದ್ದಾವೆ. ಕಷ್ಟಪಟ್ಟು ನಾವು ದುಡಿಮೆಯನ್ನ ಮಾಡ್ತೇವೆ, ನಮ್ಮಿಂದ ಕಾರ್ಖಾನೆಗಳು ದೊಡ್ಡ ಮಟ್ಟದ ಆದಾಯವನ್ನ ಮಾಡ್ಕೊಳ್ತಾರೆ, ಮಾಲೀಕರು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಆದ್ರೆ ನಮಗೆ ಕನಿಷ್ಠ ವೇತನವನ್ನ ಕೊಡ್ತಾ ಇಲ್ಲ. ಕನಿಷ್ಠ ವೇತನವನ್ನ ಕೊಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ನಡೆಸ್ತಾ ಇದ್ರು ಕೂಡ ಸರ್ಕಾರಗಳು ಕೂಡ ನಮಗೆ ಸರಿಯಾದಂತಹ ರೀತಿ ಒಳಗಡೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರಗಳು ತರ್ತಾ ಇರುತ್ತವಂತಹ ನೀತಿಗಳು ಕಾರ್ಮಿಕರ ಪರವಾಗಿರುವುದರ ಬದಲಾಗಿ ಮಾಲೀಕರಿಗೆ ಪೂರಕವಾಗಿರ್ತಕ್ಕಂತಹ ನೀತಿಗಳು ಇರ್ತಾ ಇದ್ದಾವೆ. ಹಾಗಾಗಿ ನಾವು ಹೋರಾಟವನ್ನು ನಡೆಸ್ತೇವೆ ಅಂತೇಳಿ ಸ್ವಯಂ ಪ್ರೇರಣೆಯಿಂದ ಇಡೀ ದೇಶವ್ಯಾಪಿ ಕಾರ್ಮಿಕರು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಮುಷ್ಕರದ ಹಿಂದೆ ಷಡ್ಯಂತ್ರಗಳಿದಾವೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಈ ಕುರಿತಾಗಿ ಮಾತಾಡ್ತಾ ಹೋಗೋಣ. ನನ್ನೊಟ್ಟಿಗೆ ಸಿಐಟಿಯುನ ಅಖಿಲ ಭಾರತ ಕಾರ್ಯದರ್ಶಿಯಾಗಿರುವಂತಹ ಕೆ.ಎನ್. ಉಮೇಶ್ ಅವರು ನನ್ನೊಟ್ಟಿಗೆ ಇದ್ದಾರೆ. ಉಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ಕಾರ್ಮಿಕರು ನೋಯ್ಡಾ ಸೇರಿದಂತೆ ದೇಶಾದ್ಯಂತ ವ್ಯಾಪಕವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ನೋಯ್ಡಾದಲ್ಲಿ ನಡೆಸಿರ್ತಕ್ಕಂತಹ ಪ್ರತಿಭಟನೆ ಇಡೀ ದೇಶದ ಮಟ್ಟದೊಳಗಡೆ ಒಂದು ಚರ್ಚೆಯನ್ನ ಹುಟ್ಟು ಹಾಕಿದೆ. ಹಾಗಾಗಿ ಈ ಕಾರ್ಮಿಕರ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇರುವಂತದ್ದು ಅವರ ಕನಿಷ್ಠ ವೇತನದ ಸಮಸ್ಯೆಯನ್ನು ಅಷ್ಟೇ ತೋರಿಸ್ತಾ ಇದೆಯಾ, ಅಥವಾ ಒಟ್ಟಾರೆ ಕೈಗಾರಿಕಾ ವಲಯದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಏನಿದಾವೆ ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದೆಯಾ ಅಂತ? ನೋಡಿ, ನೋಯ್ಡಾ ಅನ್ನ ಪ್ರಾರಂಭ ಮಾಡಿದ್ದೇನೆ ನ್ಯೂ ಓಕ್ಲಾ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ 1974. ಆ ನಂತರ 1985ರಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಮಾಡಿದ್ರು. ನೋಯ್ಡಾ ಎಕ್ಸ್ಪೋರ್ಟ್ ಝೋನ್ ಅಂತೇಳಿ ಕರೀತಾರೆ. ಅಂದ್ರೆ 74ರಿಂದ ಇದುವರೆಗೂ ಕೂಡ ಎಷ್ಟು ವರ್ಷ ಆಯ್ತು ಅಂತ ನೀವು ಲೆಕ್ಕ ಹಾಕಿ. ಸುಮಾರು 52 ವರ್ಷ ಆಗಿದೆ. ಆಲ್ಮೋಸ್ಟ್ 50-60 ವರ್ಷದವರೆಗೂ ಆಗೋಗ್ತಾ ಬರ್ತಾ ಇದೆ. ಈ ರೀತಿ ಇರುವಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆ ನಡೆದಿರ್ಲಿಲ್ಲ. ಆಕ್ರೋಶ ವ್ಯಕ್ತವಾಗಿರ್ಲಿಲ್ಲ ಕಾರ್ಮಿಕರು. ಯಾಕೆ ಅಂತ ಹೇಳಿದ್ರೆ, ಈಗ ಕಾರ್ಮಿಕರಿಗೆ ಗೊತ್ತಾಗ್ತಾ ಇದೆ, ನವೆಂಬರ್ 21ನೇ ತಾರೀಕು 2025ರಿಂದ ನೂತನ ಶ್ರಮ ಸಂಹಿತೆಗಳನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದರಡಿಯಲ್ಲಿ ರೂಲ್ಸ್ ಗಳನ್ನ ಮಾಡ್ತಾ ಇದೆ. ಏಪ್ರಿಲ್ 1ನೇ ತಾರೀಕಿಂದ ಜಾರಿ ಮಾಡ್ತೀವಿ ಅಂತಿದ್ರು. 5 ರಾಜ್ಯಗಳ ಚುನಾವಣೆಯಿಂದಾಗಿ ಅದನ್ನ ಮುಂದೂಡಿದ್ದಾರೆ. ಸದ್ಯ ಚುನಾವಣೆ ಮುಗಿದ ತಕ್ಷಣ 29ರಿಂದ ಜಾರಿ ಮಾಡಬಹುದು ಅಂತಿದೆ. ಮತ್ತೆ ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ಕನಿಷ್ಠ ವೇತನ ಇರುವಂತದ್ದು ಈ ರಾಜ್ಯಗಳಲ್ಲಿ. ಜೊತೆಗೆ ದೊಡ್ಡ ಪ್ರಮಾಣದ ಗುತ್ತಿಗೆ ಪದ್ಧತಿ ಇದೆ, ವ್ಯವಸ್ಥೆ ಇದೆ. ಹಾಗೇನೇನೆ ಸೌಲಭ್ಯಗಳಿಲ್ಲ, ಬೆಲೆ ಏರಿಕೆ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರಾಯೇಲ್ ಮಾಡಿರ್ತಕ್ಕಂಥ ದಾಳಿ, ಹಾಗೇನೆ ಒಟ್ಟಾರೆಯಾಗಿ ಶೋಷಣೆ ಎಷ್ಟು ತಾರಕಕ್ಕೇರಿದೆ ಅಂತ ಹೇಳಿದ್ರೆ ಅದರ ಪರಿಣಾಮವಾಗಿ ಈ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ನಾವು ಗಮನಿಸಬೇಕಾಗ್ತದೆ. ಈಗ ಈ ಕನಿಷ್ಠ ವೇತನ ಅನ್ನುವಂಥದ್ದು ಇಡೀ ದೇಶವ್ಯಾಪಿ ಒಂದೇ ತರನಾಗಿರ್ಬೇಕಾ, ಹೇಗೆ ಅಂತ? ಯಾವ ವಲಯದೊಳಗಡೆ ಏನಾದ್ರೂ ವ್ಯತ್ಯಾಸಗಳು ಇದಾವ? ಯಾವ ರೀತಿಯಲ್ಲಿ ಈ ಕನಿಷ್ಠ ವೇತನವನ್ನ ನಾವು ನೋಡ್ಬೇಕು ಅಂತ? ನೋಡಿ, ಈಗ ಉತ್ತರ ಪ್ರದೇಶದಲ್ಲಿ ನಾನು ನಿಮಗೆ ಗಮನಕ್ಕೆ ತರಕ್ ಬಯಸೋದೇನಂದ್ರೆ, ಅದೆಲ್ಲ ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳ್ತಾರೆ. ಆ ಶೆಡ್ಯೂಲ್ಡ್ ಎಂಪ್ಲಾಯ್ಮೆಂಟ್ಸ್ ಅಲ್ಲಿ ಎಷ್ಟು ಕನಿಷ್ಠ ವೇತನ ಇರಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಲಿಕ್ಕೆ ಆ ಕಾಯ್ದೆಯ ಕಲಂ 7 ಪ್ರಕಾರ ಪ್ರತಿ ರಾಜ್ಯವು ಕೂಡ ಕನಿಷ್ಠ ವೇತನ ಸಲಹಾ ಮಂಡಳಿಯನ್ನು ರಚನೆ ಮಾಡಬೇಕು. ಅದಾದ ನಂತರ ಅದೇ ಕಾಯ್ದೆಯ ಕಲಂ 5(1)(b) ಅಂತ ಹೇಳ್ತಾರೆ. ಅದರಡಿಯಲ್ಲಿ ಪ್ರತಿಯೊಂದು ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಕೂಡ ಪ್ರತ್ಯೇಕವಾದ ಕಮಿಟಿಗಳನ್ನ ಸಲಹಾ ಮಂಡಳಿ ರಚನೆ ಮಾಡಬೇಕು. ಆ ಕಮಿಟಿಯನ್ನ ಪರಿಶೀಲನೆ ಮಾಡಿ ಕನಿಷ್ಠ ವೇತನವನ್ನು ಶಿಫಾರಸು ಮಾಡಬೇಕು. ಅದರ ಆಧಾರದಲ್ಲಿ ರಾಜ್ಯ ಸರ್ಕಾರಗಳು ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಕೂಡ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಹೇಳ್ತದೆ. ಇಲ್ಲಿ ಅದು ಯಾವುದನ್ನು ಕೂಡ ಅವರು ಪಾಲನೆ ಮಾಡಿಲ್ಲ ಅನ್ನುವಂಥ ಅಂಶವನ್ನು ಒಟ್ಟಾರೆಯಾಗಿ ಇದು ವ್ಯಾಪಕವಾಗಿ ಈ ಪ್ರತಿಭಟನೆ ನಡೆದಿದೆ ಅನ್ನುವಂಥ ಅಂಶ. ಜೊತೆಗೆ ಇನ್ನೊಂದು ಅಂಶ ನಾವು ಗಮನಿಸಬೇಕಾದ್ದೇನೆಂದ್ರೆ, ನೋಡಿ, ದೆಹಲಿ ಇದೆ, ದೆಹಲಿ ಪಕ್ಕದಲ್ಲಿ ಹರಿಯಾಣ ಇದೆ, ಆ ಕಡೆ ಹರಿಯಾಣ, ಇನ್ನೊಂದು ಕಡೆ ರಾಜಸ್ಥಾನ್ ಇದೆ, ಮತ್ತೆ ಈ ಕಡೆ ಉತ್ತರ ಪ್ರದೇಶ ಇದೆ, ಪಕ್ಕದಲ್ಲೇನೆ ಮಧ್ಯಪ್ರದೇಶ ಇದೆ. ಈ ರೀತಿಯಂತ ಸುತ್ತಮುತ್ತ ರಾಜ್ಯಗಳಿದಾವೆ. ದೆಹಲಿಯಲ್ಲಿ ಕನಿಷ್ಠ ವೇತನ ಎಷ್ಟು ಇದೆಯಪ್ಪ ಅಂತ ಹೇಳಿದ್ರೆ ನಿಮ್ಮ ಗಮನಕ್ಕೆ ತರಲಿಕ್ಕೆ, ನೋಡಿ, ದೆಹಲಿಯಲ್ಲಿ ಕನಿಷ್ಠ ವೇತನ 18,456 ರೂಪಾಯಿಯಿಂದ ಪ್ರಾರಂಭ ಆಗಿ ಏನು ಅಕುಶಲ ಕಾರ್ಮಿಕರಿಗೆ 22,414 ರೂಪಾಯಿವರೆಗೂ ಇದೆ. ಅದು ದೆಹಲಿಯಲ್ಲಿ. ಆದ್ರೆ ಅದೇ ಹರಿಯಾಣಕ್ಕೆ ಬಂದ್ರೆ 15,221ರಿಂದ 18,501 ಇದೆ. ಹಾಗೆ ನೀವೇನೋ ಉತ್ತರ ಪ್ರದೇಶಕ್ಕೆ ಬಂದ್ಬಿಟ್ರೆ ಅಲ್ಲಿ 13,690ರಿಂದ 15,059 ಇದೆ. ಅಂದ್ರೆ ಈ ರೀತಿ ಕನಿಷ್ಠ ವೇತನ ವ್ಯತ್ಯಾಸ ಆಗ್ತದೆ. ನೀವು ಉತ್ತರ ಪ್ರದೇಶ ಅಂತ ಹೇಳಿದ್ರೆ 2 ಕಿಲೋಮೀಟರ್ ದಾಟ್ಬಿಟ್ರೆ ದೆಹಲಿ ಬರ್ತದೆ.
2 ಕಿಲೋಮೀಟರ್ ಅಂತರದಲ್ಲಿ 22,000 ಸಿಗುತ್ತೆ, ಆದ್ರೆ ಅಲ್ಲಿ 15,000 ಸಿಗುತ್ತೆ. ಅಥವಾ 15,000 ಅನ್ನುವಂಥದ್ದು ಇವಾಗ ಏನೋ ಮತ್ತೆ ಪರಿಷ್ಕರಣೆ ಮಾಡಿದ್ದಾರೆ. ಪರಿಷ್ಕರಣೆ ಮಾಡೋದ್ ಹೇಳ್ತಿದ್ದಾರೆ 16,868 ಅಂತ. ಅಂದ್ರೆ ನೋಡಿ, 22,411 2 ಕಿಲೋಮೀಟರ್ ನಂತರ ಬರುತ್ತೆ. 2 ಕಿಲೋಮೀಟರ್ ಒಳಗಡೆ ನಿಮ್ಗೆ 16,868 ರೂಪಾಯಿ ಕನಿಷ್ಠ ವೇತನ ಬರ್ತದೆ ಅಂತ. ಈ ರೀತಿ ದೆಹಲಿ, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಉತ್ತರ ಪ್ರದೇಶ ಈ ರಾಜ್ಯಗಳ ನಡುವೆ ಜಸ್ಟ್ ನೀವು ಒಂದು 20-25 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಕನಿಷ್ಠ ವೇತನ ಏರುಪೇರು ಆಗ್ತದೆ ಅನ್ನುವಂತ ನಾವು ನೋಡ್ತೀವಿ. ಜೊತೆಗೆ ಹರಿಯಾಣದಲ್ಲಿ ಯಾವಾಗ ಹೋರಾಟ ಶುರು ಆಯ್ತು, ಹರಿಯಾಣದಲ್ಲಿ ಹೋರಾಟ ಶುರು ಆದಾಗ ಅಲ್ಲಿ ಕನಿಷ್ಠ ವೇತನ ಸಲಹಾ ಮಂಡಳಿ 23,000 ರೂಪಾಯಿ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಸಲಹೆ ಕೊಟ್ಟಿದೆ. ಆದ್ರೆ ಅವ್ರು ನಿಗದಿ ಮಾಡಿರೋದು ಎಷ್ಟು? 15,221 18,501. ಸೊ ಈ ರೀತಿ ಕನಿಷ್ಠ ವೇತನವನ್ನು ಅವ್ರು ನಿಗದಿ ಮಾಡುತ್ತೆ. ವರ್ಕರ್ಸ್ ಪ್ರತಿಭಟನೆ ಮಾಡದಲ್ಲೇ ಇರ್ತಾರಾ ಅನ್ನುವಂತ ಪ್ರಶ್ನೆ. ಇದ್ರ ನಡುವೆ 2019 ಅವ್ರು ರೂಪಿಸಿದಂತ ಕೋಡ್ ಆನ್ ವೇಜಸ್ ಅಂತ ಏನಿದೆ, ಆ ಕೋಡ್ ಆನ್ ವೇಜಸ್ ನಲ್ಲಿ ಈ ಕನಿಷ್ಠ ವೇತನ ಕಾಯ್ದೆ 1948 ರದ್ದುಪಡಿಸ್ಬಿಟ್ಟಿದ್ದಾರೆ. ಮತ್ತೆ ಅದರೊಳಗೆ ವೇತನ ಪಾವತಿ ಕಾಯ್ದೆಯನ್ನು ಸೇರಿಸ್ಬಿಟ್ಟಿದ್ದಾರೆ. ವೇತನ ಪಾವತಿ ಕಾಯ್ದೆ ಏನ್ ಹೇಳುತ್ತೆ? ಕನಿಷ್ಠ 7ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಪ್ರತಿ ಕಾರ್ಖಾನೆಯಲ್ಲೂ ಕೂಡ ಸಂಬಳ ಕೊಡಬೇಕು, ವೇತನ ಕೊಡಬೇಕು ಅಂತ ಹೇಳ್ತದೆ. ಆ ವೇತನ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಅವರಿಗೆ 10 ಪಟ್ಟು ದಂಡ ಹಾಕಿ ಅದನ್ನ ವಸೂಲಿ ಮಾಡ್ಬೇಕು ಅಂತ ಹೇಳ್ತದೆ. ಆದ್ರೆ ಈಗ ವೇತನ ಸಂಹಿತೆ ಏನ್ ಹೇಳ್ತದೆ? ಕನಿಷ್ಠ ವೇತನವನ್ನ ಹೇಗೆ ನಿಗದಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವೇತನ ಕಾಯ್ದೆ ಏನಿದೆ 1948 ಅದೇನ್ ಹೇಳ್ತದೆ ಅಂತ ಹೇಳಿದ್ರೆ, 1955 ಇಸ್ವಿಯಲ್ಲಿ ನಡೆದಂತ 15ನೇ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂದ್ರೆ ಮಾಲೀಕರ ಪ್ರತಿನಿಧಿಗಳು, ಕಾರ್ಮಿಕರ ಪ್ರತಿನಿಧಿಗಳು ಮತ್ತೆ ಸರ್ಕಾರ ಪ್ರತಿನಿಧಿಗಳು ಇರ್ತಾರೆ. ಅದನ್ನ ಉದ್ಘಾಟನೆ ಬಹುತೇಕ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳು ಮಾಡ್ತಾರೆ. 1955ನೇ ಇಸ್ವಿಯಲ್ಲಿ ನಡೆದಂತ ಆ 15th ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಸರ್ವಸಮ್ಮತಿಯಿಂದ ಒಂದು ಸೂತ್ರವನ್ನ ರೂಪಿಸಲಾಯ್ತು. ಆ ಸೂತ್ರ ಏನ್ ಹೇಳುತ್ತೆ? ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಆತನ ಹೆಂಡತಿ ಅಥವಾ ಗಂಡ ಮತ್ತೆ 2 ಮಕ್ಕಳು, 2,700 ಕ್ಯಾಲರಿ ಆಹಾರ, 60 ಗಜ ಬಟ್ಟೆ ಮತ್ತೆ ಇರ್ಲಿಕ್ಕೆ ಒಂದು ಮನೆ. ಇದರ ಆಧಾರದಲ್ಲಿ ನೀವು ಲೆಕ್ಕ ಹಾಕಬೇಕು. ಅವತ್ತಿನ ಬೆಲೆಗಳನ್ನ ಆಧರಿಸ್ಬೇಕು. ಅದು ಲೆಕ್ಕ ಹಾಕಿದ್ಮೇಲೆ ಅದ್ರ ಮೇಲೆ 20% ಸೇರಿಸ್ಬೇಕು. ಏನಕ್ಕೆ 20%? ಸಾರಿಗೆಗೆ ಮತ್ತೆ ಇತರೆ ಖರ್ಚುಗಳಿಗೆ, ರೆಕ್ರಿಯೇಷನ್ ಮನೋರಂಜನೆಗೆ, ಈ ಖರ್ಚುಗಳಿಗೆ ಅಂತ ಹೇಳ್ತಾರೆ ಅಂತೇಳಿ ನಿಗದಿ ಮಾಡಿದ್ರು. ಅದಾದ್ಮೇಲೆ ಒಂದ್ ಏನ್ ಬಂತು ಪ್ರಕರಣ ಅಂತ ಹೇಳಿದ್ರೆ, ಈ 15ನೇ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ನ ಸೂತ್ರ ಏನಿದೆ, ಇದರಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಪ್ರಾವಧಾನ ಇಲ್ಲ, ಆರೋಗ್ಯಕ್ಕೆ ಪ್ರಾವಧಾನ ಇಲ್ಲ, ಪಿಂಚಣಿಗೆ ಪ್ರಾವಧಾನ ಇಲ್ಲ. ಹಾಗಾಗಿ ಅದನ್ನ ಸೇರಿಸ್ಬೇಕು ಅಂತೇಳಿ ರೆಪ್ಟಕೋಸ್ ಬ್ರೆಕ್ಟ್ ಅನ್ನುವಂತ ಕಂಪ್ನಿಯಲ್ಲಿ ಕಾರ್ಮಿಕ ಸಂಘದವರು ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತು. ನೀವೇನ್ ಲೆಕ್ಕ ಹಾಕ್ತೀರಿ, ಲೆಕ್ಕ ಹಾಕೋದ್ರ ಮೂಲಕ ನಿಮ್ಗೆ ಏನಾದ್ರು 100 ರೂಪಾಯಿ ಅಂತ ಬಂದ್ರೆ ಅದ್ರ ಮೇಲೆ 25% ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತೆ ಪಿಂಚಣಿಗೆ ಸೇರಿಸಿ ನಿಗದಿ ಮಾಡ್ಬೇಕು ಅಂತ. ಇದು ಕನಿಷ್ಠ ವೇತನವನ್ನ ನಿಗದಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಮಾನದಂಡ ಅಥವಾ ಸೂತ್ರ. ಆದ್ರೆ ಕೋಡ್ ಆನ್ ವೇಜಸ್ ಏನ್ ತಂದಿದ್ದಾರೆ 2019ನೇ ಇಸ್ವಿಯಲ್ಲಿ ಯಾವುದನ್ನ 21 ನವೆಂಬರ್ 2025 ಜಾರಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ಇವರು ರಾಷ್ಟ್ರೀಯ ನೆಲಮಟ್ಟದ ಕನಿಷ್ಠ ವೇತನ ಅಂತ ಹೇಳ್ತಾರೆ, ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತ. ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ಗಿಂತ ಯಾವುದೇ ರಾಜ್ಯಗಳಲ್ಲೂ ಅದಕ್ಕಿಂತ ಕಮ್ಮಿ ಕನಿಷ್ಠ ವೇತನ ಕೊಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ರಾಷ್ಟ್ರೀಯ ನೆಲಮಟ್ಟದ ಕನಿಷ್ಠ ವೇತನ ಇದೆಯಲ್ಲ, ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್, ಇದನ್ನ ಹೆಂಗ್ ತೀರ್ಮಾನ ಮಾಡ್ತೀರಿ? ಇದನ್ನ ಈ ರೀತಿ ತೀರ್ಮಾನ ಮಾಡ್ತೀರಾ? ಅದ್ರ ಬಗ್ಗೆ ಏನ್ ಹೇಳಿಲ್ಲ ಅವರು. ಅದನ್ನ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಇವರೊಂದು ತೀರ್ಮಾನ ಮಾಡಿದ್ದಾರೆ. ಹೆಂಗೆ? 176 ರೂಪಾಯಿ, 73 ರೂಪಾಯಿ ಒಂದ್ಸಲ ಇತ್ತು, ಆಮೇಲೆ 2 ರೂಪಾಯಿ, 174 ಒಂದ್ಸಲ ಇತ್ತು, ಆಮೇಲೆ 2 ರೂಪಾಯಿ ಸೇರಿಸು 176 ಆಯ್ತು, ಆಮೇಲೆ 178 ರೂಪಾಯಿ. ಈಗ 178 ರೂಪಾಯಿ ರಾಷ್ಟ್ರೀಯ ತಳಮಟ್ಟದ ಕನಿಷ್ಠ ವೇತನ, ಅದಕ್ಕಿಂತ ಕೆಳಗಡೆ ಯಾವ್ದು ಇರಬಾರ್ದು ಅಂತೇಳಿ ಕೋಡ್ ಆನ್ ವೇಜಸ್ ಅಲ್ಲಿ ನೀವು ಹೇಳ್ತೀರಿ ಅಂತ ಹೇಳಿದ್ರೆ, ಅದ್ರ ಮೂಲಕ ಹೇಳ್ತೀರಿ ನೀವು ಅಂತ ಹೇಳಿದ್ರೆ ಕಾರ್ಮಿಕರು ನಿಮ್ಮ ನಂಬ್ತಾರ, ಒಪ್ತಾರ? ಈ ಎಲ್ಲ ಪ್ರಶ್ನೆಗಳಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ 12 ಫೆಬ್ರವರಿ ಇಡೀ ದೇಶಾದ್ಯಂತ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಟ್ಟಿಗೆ ಸೇರಿ ಸಾರ್ವತ್ರಿಕ ಮುಷ್ಕರ ಮಾಡಿದ್ರು. ಕೋಟ್ಯಾಂತರ ಜನ ಆ ಮುಷ್ಕರದಲ್ಲಿ ಭಾಗವಹಿಸಿದ್ರು. ಮತ್ತೆ ಕಾರ್ಮಿಕರಿಗೆ ಗೊತ್ತಾಯ್ತು ಇದನ್ನ ಏನ ಜಾರಿ ಮಾಡ್ಬಿಟ್ರೆ ಇನ್ನೂ ನಾವು ಕಷ್ಟ ಸಿಗಾಕೋತೀವಿ ಅಂತ. ಏಪ್ರಿಲ್ 1ನೇ ತಾರೀಕಿಂದ ಅವರು DA ಬರ್ಬೇಕಾಯ್ತು. ಕಾರ್ಮಿಕರು ಹೇಳ್ತಾರೆ ಕೆಲವು ಕಡೆ 10 ರೂಪಾಯಿ ದಿನಕ್ಕೆ, ಕೆಲವು ಕಡೆ 19 ರೂಪಾಯಿ, ಕೆಲವು ಕಡೆ 29 ರೂಪಾಯಿ ಬಂದಿದೆ DA. ಬೆಲೆ ಏರಿಕೆ ಇಷ್ಟೊಂದು ಆಗ್ತಿದೆ, ನಮ್ಗೆ 19 ರೂಪಾಯಿ, 10 ರೂಪಾಯಿ, 29 ರೂಪಾಯಿ ನೀವು ಕೊಟ್ರೆ ಹೆಂಗ್ ಬದುಕೋದು ನಾವು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಹಾಗಾಗಿ ಈ ಹೋರಾಟ ಪ್ರಾರಂಭ ಆಯ್ತು.
ಈ ಹೋರಾಟ ಪ್ರಾರಂಭ ಆದದ್ದು ನೀವು ನಿಮ್ಗೆ ಏನಾದ್ರು ಬೇಡಬೇಕು ಅಂತ ಹೇಳಿದ್ರೆ ಫೆಬ್ರವರಿ 2ನೇ ತಾರೀಕು ಬಿಹಾರದ ಬರೂನಿಯಲ್ಲಿರ್ತಕ್ಕಂಥ HPCL ಘಟಕದಲ್ಲಿ ಪ್ರಾರಂಭ ಆಯ್ತು ಗುತ್ತಿಗೆ ಕಾರ್ಮಿಕ. ಅದಾದ ನಂತರ ಅದು ಬೇರೆ 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 ಕಡೆ ವ್ಯಾಪಿಸ್ತು. 23ನೇ ತಾರೀಕು ಹರಿಯಾಣದ ಪಾಣಿಪಟ್ಟಲ್ಲಿ ನಡೀತು. 12,000 ಜನ ಗುತ್ತಿಗೆ ಕಾರ್ಮಿಕರು ಹೋರಾಟ ಮಾಡಿದ್ರು. ಅವರು ನೀವು ಕನಿಷ್ಠ ವೇತನ ಕೇಳೋದ್ರ ಜೊತೆಗೆ ನಮ್ಗೆ OT ವೇತನ, ದುಪ್ಪಟ್ಟು ವೇತನ ಕೊಡ್ಬೇಕು ಅಂತ ಹೇಳಿದ್ರು. 12 ಗಂಟೆ ಕೆಲಸ ಮಾಡಿಸ್ಕೋತಾರೆ. 8 ಗಂಟೆಗೆ ಏನ್ ಸಂಬಳ ಕೊಡ್ತಾರೋ ಅದರ ಸಿಂಗಲ್ ವೇಜಸ್ ಮಾತ್ರ ಕೊಡ್ತಿದ್ದಾರೆ. ದುಪ್ಪಟ್ಟ ವೇತನ ಕೊಡ್ತಾ ಇಲ್ಲ. ಎಕ್ಸ್ಟ್ರಾ 4 ಗಂಟೆಗೆ ಅದು ಕೊಡ್ಬೇಕು ಅಂತ ಹೇಳಿದ್ರು. ತಿಂಗಳಿಗೆ ಕರೆಕ್ಟ್ ಆಗಿ ಕಾನೂನು ರೀತಿಯಲ್ಲಿ ಕನಿಷ್ಠ ವೇತನ ಕೊಡ್ಬೇಕು ಅಂತ ಹೇಳಿದ್ರು. ಅವ್ರೇನಾರ ಪ್ರಶ್ನೆ ಮಾಡಿದ್ರೆ ವೇತನ ಕೊಡಿ ಅಂತ ಅವ್ರನ್ನ ಕೆಲಸದಿಂದ ತೆಗೆದಿಟ್ಟಿದ್ರು. ಅದ್ರ ವಿರುದ್ಧ ಅವ್ರು ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ಅದು ವ್ಯಾಪಕವಾದ ನಡೀತು. ಅದಾದ ನಂತರ ಸೂರತ್ ಅಲ್ಲಿ ಹೋರಾಟ ಪ್ರಾರಂಭ ಆಯ್ತು, ಗುಜರಾತ್ ನಲ್ಲಿ. ಅದಾದ ನಂತರ ಮಾನೇಸರ್ ಗುಡ್ಗಾಂವ್ ನಲ್ಲಿ ಹೋರಾಟ ಶುರು ಆಯ್ತು. ಫರೀದಾಬಾದ್ ಹರಿಯಾಣದಲ್ಲಿ ಹೋರಾಟ ಶುರು ಆಯ್ತು. ಅದಾದ ನಂತರ ಇಲ್ಲಿ ಈ ನೋಯ್ಡಾನಲ್ಲಿ ಹೋರಾಟ ಶುರು ಆಯ್ತು. ಸೊ ಈ ರೀತಿ ಒಂದೊಂದೇ ಹೋರಾಟ ಶುರು ಆಯ್ತು. ಶುರು ಆಗ್ತಾ ಮಧ್ಯಪ್ರದೇಶದಲ್ಲಿ ಇಂಡೋರ್ನಲ್ಲಿ ಹೋರಾಟ ನಡೀತು. ಕೊನೆಗೆ ಇತ್ತೀಚೆಗೆ ನೀವು 20ನೇ ತಾರೀಕಿಗೆ ಹೋರಾಟ ನಡೀತಪ್ಪ ಅಂತ ಹೇಳಿದ್ರೆ ಉತ್ತರಾಖಂಡದಲ್ಲಿರ್ತಕ್ಕಂಥ ಹಲ್ದ್ವಾನಿ, ರುದ್ರಪುರದಲ್ಲಿ ಅಲ್ಲಿ ಹೋರಾಟ ನಡೀತು. ಸೊ ಈ ರೀತಿಯಂತ ಸಂದರ್ಭಗಳಿದಾವೆ. ಅಂದ್ರೆ ವ್ಯಾಪಕವಾಗಿ ಹೋರಾಟ ನಡೀತು. 13-14ನೇ ತಾರೀಕು ನೋಯ್ಡಾನಲ್ಲಿ ನಡೆದಂತ ಹೋರಾಟದಲ್ಲಿ ವ್ಯಾಪಕವಾದಂತ ಪೊಲೀಸ್ನವರು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋದ್ರಿಂದಾಗಿ ಅವ್ರು ತಿರುಗಿ ಬಿದ್ರು. ಕಾರ್ಮಿಕರು ಯಾವುದೇ ಸಂಘ ಕಟ್ಕೊಂಡಿಲ್ಲ, ಅವ್ರಿಗೆ ಗೊತ್ತಿಲ್ಲ ನಮಗ್ ಕನಿಷ್ಠ ವೇತನ ಬೇಕು ಅನ್ನುವಂಥದ್ದು ಅಷ್ಟೇ ಅವ್ರಿಗೆ ಇದ್ದ ಪ್ರಶ್ನೆ. 10ನೇ ತಾರೀಕು ಸಂಬಳ ಬರ್ಬೇಕಾಗಿತ್ತು. ಸಂಬಳ ಬಂದಾಗ ನೋಡುದು ಇಷ್ಟೇ ಬಂತು, ಬೆಲೆ ಏರಿಕೆಗಳು ಇಷ್ಟ ಆಗಿದಾವೆ, ಏನ್ ಮಾಡ್ಬೇಕು? ಹಾಗಾಗಿ ಒಂದ್ ಕಡೆ ಗುತ್ತಿಗೆ ಕಾರ್ಮಿಕ ಪದ್ಧತಿ, ಇನ್ನೊಂದ್ ಕಡೆ ಹೆಚ್ಚುವರಿ ಕೆಲಸ ಮಾಡಿಸ್ಕೊಳ್ಳೋದು, 12 ಗಂಟೆಗಳ ಕಾಲ ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ಇನ್ನೊಂದ್ ಕಡೆ ವೇತನ ಸಂಹಿತೆಗಳು ಜಾರಿಯಾಗಿರುವಂಥದ್ದು, ಕನಿಷ್ಠ ವೇತನ ದಶಕಗಳ ಕಾಲ ಪರಿಷ್ಕರಣೆ ಆಗದಿರುವಂಥದ್ದು, ಇದೆಲ್ಲವೂ ಒಟ್ಟಿಗೆ ಸೇರಿ ಈ ಹೋರಾಟಕ್ಕೆ ಕಾರಣೀಭೂತವಾಗಿದೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಓಕೆ, ಉಮೇಶ್ ಅವರು ನೀವು ಹೇಳಿರೋ ಅಂಶಗಳನ್ನ ಇನ್ನೊಂದಿಷ್ಟು ವಿಸ್ತರಿಸೋದಾದ್ರೆ, ಈಗ ಬಹಳಷ್ಟು ಪ್ರದೇಶದಲ್ಲಿ ಜೀವನ ಮಟ್ಟ ಒಂದೇ ತರ ಇರುತ್ತೆ, ಆದರೆ ಅಲ್ಲಿ ಕನಿಷ್ಠ ವೇತನದೊಳಗಡೆ ವ್ಯತ್ಯಾಸ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಉದಾಹರಣೆಗೆ ಹೇಳೋದಾದ್ರೆ ದೆಹಲಿ, ಗುರುಗಾಂವ್ ಮತ್ತೆ ನೋಯ್ಡಾ ಪ್ರದೇಶದೊಳಗಡೆ ಜೀವನ ಮಟ್ಟ ಒಂದೇ ತರ ಇದೆ, ಆದರೆ ಅಲ್ಲಿ ಕನಿಷ್ಠ ವೇತನದಲ್ಲಿ ಸಾಕಷ್ಟು ವ್ಯತ್ಯಾಸ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಕನಿಷ್ಠ ವೇತನದ ವ್ಯತ್ಯಾಸ ಇದೆ. ಈ ರೀತಿ ವ್ಯತ್ಯಾಸ ಯಾಕಿದೆ ಅನ್ನುವಂಥದ್ದು, ಮತ್ತೆ ಇದನ್ನ ಸರ್ಕಾರಗಳ ನೀತಿಯಿಂದಾಗಿ ಏನಾದರೂ ಈ ತರದ ಸಮಸ್ಯೆಗಳಾಗ್ತಾ ಇದಾವ, ಮತ್ತೆ ಸರ್ಕಾರದ ನೀತಿಯಲ್ಲಿ ಆ ಪ್ರದೇಶದೊಳಗಡೆ ಯಾವ ರೀತಿ ಇರಬೇಕು ಅಂತ ನೋಡಿ. ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇನೆ, ಎಲ್ಲೆಲ್ಲ ಬಿಜೆಪಿ ಸರ್ಕಾರ ಇದೆ ಅಲ್ಲಿ ಬಹುತೇಕ ದಶಕಗಳ ಕಾಲ, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ನೋಯ್ಡಾ ಮತ್ತೆ ಗಾಜಿಯಾಬಾದ್, ಯಾವ್ದನ್ನ ಗೌತಮ್ ಬುದ್ಧ ನಗರ ಮತ್ತೆ ಗಾಜಿಯಾಬಾದ್ ಅಂತ ಹೇಳಿ ಕರೀತಾರೆ, ಇವೆರಡೂ ಜಿಲ್ಲೆಗಳು ಕೈಗಾರಿಕಾ ಪ್ರದೇಶಗಳು, ಇವು ಉತ್ತರ ಪ್ರದೇಶಕ್ಕೆ ಬರುತ್ತೆ. ಹಾಗೆ ಮಾನೇಸರ್, ಗುಡ್ಗಾಂವ್ ಹರಿಯಾಣಕ್ಕೆ ಬರುತ್ತೆ. ನೀವು ನಿಮ್ರಾನ ಅಂತ ಹೋದ್ರೆ ಅದು ರಾಜಸ್ಥಾನ್ ಬರುತ್ತೆ. ಹಾಗೇನೆ ಈ ಎಲ್ಲ ಪ್ರದೇಶಗಳನ್ನು ಒಟ್ಟಿಗೆ ಸೇರಿಸಿದ್ರೆ ನೀವು ಪಾಣಿಪಟ್ಟು, ಸೋನಿಪಟ್ಟು ಇವೆಲ್ಲವೂ ಕೂಡ ಒಟ್ಟಿಗೆ ಸೇರಿದ್ರೆ ಅದನ್ನ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಹೇಳ್ತಾರೆ, NCR ಅಂತ ಹೇಳ್ತಾರೆ. ಈ NCR ಒಂದೇ. ಇಲ್ಲೆಲ್ಲವೂ ಕೂಡ ಕೈಗಾರಿಕೆಗಳಿಗಾಗಿ ಕೈಗಾರಿಕಾ ವಸಾಹತುಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಗಳಿದಾವೆ, ಅಲ್ಲಿ ಹೊಸ ಕೈಗಾರಿಕೆಗಳು ಬಂದಿದ್ದಾವೆ. ಹೊಸ ಯುವಕರು ವಲಸೆ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸ ಮಾಡ್ತಿರುವಂತ ಕಾರ್ಮಿಕರಿಗೆ ದೆಹಲಿಯಲ್ಲಿ ನಾನು ಆಗ್ಲೇ ಹೇಳಿದಂತ ರೀತಿಯಲ್ಲಿ ಈ ರೀತಿ ಇದೆ, 18,456ರಿಂದ 22,411 ಇದು ಕನಿಷ್ಠ ವೇತನ. ಆದ್ರೆ ಹರಿಯಾಣದಲ್ಲಿ 15,221ರಿಂದ 18,501 ಈ ಕನಿಷ್ಠ ವೇತನ ಇರೋದು ಇತ್ತೀಚೆಗೆ ಅವ್ರು ಪರಿಷ್ಕರಣೆ ಮಾಡಿರೋದು. ಹಾಗೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಇತ್ತೀಚೆಗೆ ಪರಿಷ್ಕರಣೆ ಮಾಡೋದು 13,690ರಿಂದ 16,868 ಈ ರೀತಿ ಇದೆ. ಮತ್ತೆ ನಾವು ಗಮನಿಸಬೇಕಾದ್ದೇನಂದ್ರೆ ಇಲ್ಲಿ ಎಲ್ಲೂ ಕೂಡ ಕನಿಷ್ಠ ವೇತನ ಸಲಹಾ ಮಂಡಿಗಳಿಲ್ಲ. ಇಲ್ಲೆಲ್ಲೂ ಕೂಡ ಕನಿಷ್ಠ ವೇತನವನ್ನ ಕಾಯ್ದೆ ಅನುಸಾರ ಪರಿಷ್ಕರಣೆ ಮಾಡ್ತಾ ಇಲ್ಲ. ಏನ್ ಮಾಡ್ತಿದ್ದಾರೆ, ಪ್ರತಿ ವರ್ಷ ಒಂದು ಮೂಲ ವೇತನ ಅಂತ ಯಾವಾಗ ಹಿಂದೆ ನಿಗದಿ ಮಾಡಿದ್ರು ಅವರೇ ಹೇಳ್ಕೊಂಡಿದ್ದಾರೆ. ಮೊನ್ನೆ ಮಾಡಿದಂತ ನೋಟಿಫಿಕೇಶನ್ ಅಲ್ಲಿ ಯಾವ ನೋಟಿಫಿಕೇಶನ್ ಅವರು 17ನೇ ತಾರೀಕು ಹೊಡಿಸಿದ್ದಾರೆ ಉತ್ತರ ಪ್ರದೇಶ ಸರ್ಕಾರ. 17ನೇ ತಾರೀಕು ಹೊಡಿಸಿರುವಂತ ನೋಟಿಫಿಕೇಶನ್ ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ 2014ನೇ ಇಸ್ವಿಯಿಂದ ಅಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆನೇ ಆಗಿಲ್ಲ. ನನ್ನ ಲೆಕ್ಕಕ್ಕೆ 12 ವರ್ಷ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿಲ್ಲ ನೀವು. 12 ವರ್ಷ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಲಿಲ್ಲ ಅಂದ್ರೆ ಅರ್ಥ ಏನು? 12 ವರ್ಷ ಬರೀ ಏನು ಏರಿಕೆ ಆಗ್ತಿದೆ ಅಂತ ತುಟ್ಟಿ ಭತ್ಯೆಗೆ ಅನುಸಾರವಾಗಿ ಪ್ರತಿ ದಿನಕ್ಕೆ 19-20 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಿ. ಆದ್ರೆ ಕಾನೂನು ಹೇಳ್ತದೆ ಕನಿಷ್ಠ 3 ವರ್ಷದೊಳಗೆ ಪರಿಷ್ಕರಣೆ ಮಾಡ್ಬೇಕು ಅಂತ, ಗರಿಷ್ಠ 5 ವರ್ಷದೊಳಗೆ ಪರಿಷ್ಕರಣೆ ಮಾಡ್ಬೇಕು ಅಂತ.
ಪರಿಷ್ಕರಣೆ ಎಲ್ಲಿ ಮಾಡಿದ್ದೀರಾ ನೀವು? ಸೊ ಇದು ಆಗಿರುವಂತ ಕಾರಣ. ಅವ್ರು ಏನು ಯೋಗಿ ಆದಿತ್ಯನಾಥನ ರಾಜ್ಯ, ಮೋದಿ ಅವರ ರಾಷ್ಟ್ರ, ಡಬಲ್ ಇಂಜಿನ್ ಸರ್ಕಾರ ಅಂತಿದ್ರು. ಡಬಲ್ ಇಂಜಿನ್ ಸರ್ಕಾರದ ಪರಿಣಾಮ ಇದು. ಮಾಲೀಕರುಗಳಿಗೆ ಇವತ್ತು ಏನಾದ್ರೂ ಕೈಗಾರಿಕೆಗಳಲ್ಲಿ ಮೌಲ್ಯ ವೃದ್ಧಿಯಲ್ಲಿ ಅತಿ ಹೆಚ್ಚು ಇವತ್ತು ಮಾಲೀಕರ ಲಾಭದ ಪಾಲಿದ್ರೆ ಅದು ಬಿಜೆಪಿ ಆಡಳಿತದ ಸರ್ಕಾರಗಳಲ್ಲಿ ಅತ್ಯಂತ ಹೆಚ್ಚು ಮಾಲೀಕರ ಲಾಭದ ಪಾಲು. ಇದು ಸರ್ವೆ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅಂತೇಳಿ ಏನ್ ಪಾರ್ಲಿಮೆಂಟ್ ಇವರು ಮಂಡನೆ ಮಾಡ್ತಾರೆ ವರದಿಯನ್ನ, ಆ ವರದಿಯಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ತದೆ ಒಟ್ಟು ಏನೋ ನಿವ್ವಳ ಮೌಲ್ಯವರ್ಧನೆಯಲ್ಲಿ ಮಾಲೀಕರ ಲಾಭದ ಪಾಲು 52% ಕೊಟ್ಟೋಗಿದೆ 100 ರೂಪಾಯಿನಲ್ಲಿ. ಕಾರ್ಮಿಕರ ಪಾಲು 14 ರೂಪಾಯಿನಲ್ಲಿ ಇದೆ. ರಾಷ್ಟ್ರೀಯ ಸರಾಸರಿ 17% ಇದೆ. ರಾಷ್ಟ್ರೀಯ ಸರಾಸರಿ ಮಾಲೀಕರ ಲಾಭದ ಪಾಲು 52% ಇದೆ. ಗುಜರಾತ್ ಅಲ್ಲಿ ಅದು 56% ಮಾಲೀಕರ ಪಾಲು, 14% ಕಾರ್ಮಿಕರ ವೇತನದ ಪಾಲಿದೆ. ಇದೇ ರೀತಿ ಉತ್ತರ ಪ್ರದೇಶದಲ್ಲಿದೆ, ಇದೇ ರೀತಿ ಹರಿಯಾಣದಲ್ಲಿದೆ. ಸೊ ಹಾಗಾಗಿ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಕಾರ್ಮಿಕರ ವೇತನದ ಪಾಲನ್ನು ಕಮ್ಮಿ ಮಾಡೋದು, ಮಾಲೀಕರ ಲಾಭದ ಪಾಲವನ್ನ ಜಾಸ್ತಿ ಮಾಡೋದು ಅನ್ನುವಂಥದ್ದು ಈಗ ವ್ಯಾಪಕವಾಗಿ ಈ ಹೋರಾಟಗಳ ಮೂಲಕ ಪ್ರಕಟ ಆಗ್ತಾ ಇದೆ. ಈ ಹೋರಾಟಗಳೆಲ್ಲವೂ ಸ್ವಯಂ ಸ್ಫೂರ್ತಿಯಿಂದ ನಡೀತಾ ಇರುವಂತದ್ದು, ಬದುಕೋಕ್ಕಾಗಲ್ಲ. ಯಾಕೆ ಈಗಲೇ ಸ್ಫೋಟ ಆಯ್ತು ಅನ್ನುವಂಥ ಪ್ರಶ್ನೆ ಕೆಲವರು ಕೇಳ್ತಾರೆ ನಮಗೆ. ಅದ್ರಲ್ಲಿ ನಾವ್ ಹೇಳಲಿಕ್ಕೆ ಬಯಸೋದೇನಪ್ಪಾ ಅಂದ್ರೆ, ಯಾವಾಗ ನೀವು ವೇತನ ಸಂಹಿತೆಗಳಲ್ಲಿ ಜಾರಿ ಮಾಡಿದ್ರಿ, ಅದನ್ನ ಏಪ್ರಿಲ್ 1ನೇ ತಾರೀಕಿಂದ ನಾವು ನಿಯಮಾವಳಿಗಳನ್ನು ರೂಪಿಸ್ಬಿಟ್ಟು ಜಾರಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರಿ. ಜೊತೆಗೆ ಬೆಲೆ ಏರಿಕೆ ವಿಪರೀತ ಆಗ್ತಾ ಇತ್ತು, ಬದುಕೋಕ್ ಆಗ್ತಿರ್ಲಿಲ್ಲ. ನಡುವೆ ಇರಾನ್ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ನ ದಾಳಿ, ಆ ದಾಳಿಯಿಂದ ಗ್ಯಾಸ್ ಬರದಲ್ಲೇ ಇರೋದು, ಗ್ಯಾಸ್ನ ಬೆಲೆಗಳು ವಿಪರೀತ ಆಗಿರೋದು. 1 kg ಗ್ಯಾಸ್ಗೆ ಅವ್ರು ಹೇಳ್ತಾ ಇದ್ರು ಕಾರ್ಮಿಕರು ಹೋಗಿ ಭೇಟಿ ಮಾಡಿದಾಗ 300 ರಿಂದ 400 ರೂಪಾಯಿ 1 kgಗಂತೆ. 300 ರಿಂದ 400 ರೂಪಾಯಿ 1 kg ಅಂತ ಹೇಳಿದ್ರೆ ನಮ್ಮ ಸರಾಸರಿ ಸಿಲಿಂಡರ್ ಸಿಗ್ತದಲ್ಲ, ಗೃಹ ಬಳಕೆ ಸಿಲಿಂಡರ್ ಎಷ್ಟು ಕೆಜಿ ಇರ್ತದೆ, ಅದ್ರ ರೇಟ್ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ಅಲ್ಲಿ ಕೆಜಿ ಗಟ್ಟಲೆ ತಗೊಳ್ಬೇಕು ಅವರು, ಫುಲ್ ಸಿಲಿಂಡರ್ ಸಿಗೋದಿಲ್ಲ ಅವ್ರಿಗೆ. ಸೊ ಹೆಂಗ್ ಬದುಕೋದು? ಈಗ ಅವರಿಗೆ ಇಲ್ಲಿ ಇವ್ರು ನಿಗದಿ ಮಾಡಿರೋ ಕನಿಷ್ಠ ವೇತನವನ್ನು ಕೂಡ ನೀವು ಲೆಕ್ಕ ಹಾಕೊಂಡ್ಬಿಟ್ರೆ ನೋಡಿ, ಅಕುಶಲ ಕಾರ್ಮಿಕರಿಗೆ ಉತ್ತರ ಪ್ರದೇಶದಲ್ಲಿ 13,690 ಅಂತ ಹೇಳ್ತಾರೆ. ಅದ್ರಲ್ಲಿ PF ESI ಎಲ್ಲ ಕಳೆದು ಬಿಟ್ರೆ ಅವನ ಕೈಗೆ ಒಂದು 11,000 ರೂಪಾಯಿ ಬರ್ತದೆ. 11,000 ರೂಪಾಯಿನಲ್ಲಿ ನೀವು 3,000 ರೂಪಾಯಿ ಸಿಲಿಂಡರ್ ಕೊಟ್ಟು 5,000 ರೂಪಾಯಿ ಬಾಡಿಗೆ ಕೊಟ್ರೆ ಉಳ್ಕೊಳ್ಳೋದು ಎಷ್ಟಿನ ಅವ್ರ ಹತ್ರ? 2,000-3,000 ರೂಪಾಯಿ ಜೀವನ ಮಾಡಕ್ಕಾಗುತ್ತಾ? ಇದು ಪ್ರಶ್ನೆ ಇರೋದಿದೆ. ಹಾಗಾಗಿ ಇದು ಸ್ಫೋಟಗೊಂಡಿದೆ. ವೇತನ ಎಲ್ಲಿ ಏನೋ ಕಾರ್ಮಿಕ ಸಮಿತಿಗಳನ್ನು ಜಾರಿ ಮಾಡ್ಬಿಡ್ತಾರೆ, ವೇತನ ಸಮಿತಿ ಜಾರಿ ಮಾಡ್ಬಿಡ್ತಾರೆ. ಈಗ ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಪರಿಷ್ಕರಣೆ ಆಗಲ್ಲ, ಪರಿಷ್ಕರಣೆ ಆಗ್ಲಿಲ್ಲ ನಾವು ಹಿಂಗೆ ಇರ್ಬೇಕಾಗುತ್ತೆ ಅನ್ನೋದು ಎಲ್ಲ ಏನಾಗಿದೆ ಅಂದ್ರೆ ಅವನು ಇಂಥ ಪರಿಸ್ಥಿತಿಗೆ ದೂಡಿದೆ. ಅಂದ್ರೆ ನೀವ್ ಹೇಳ್ತಾ ಇರುವಂತದ್ದು ಡಬಲ್ ಎಂಜಿನ್ ಸರ್ಕಾರ ಆದ ತಕ್ಷಣ ಬಹಳಷ್ಟು ಲಾಭಗಳು ಸಿಗ್ತವೆ ಅನ್ನುವಂಥದ್ದು ನಾವು ಹೇಳ್ತಾ ಇದ್ರು. ಡಬಲ್ ಎಂಜಿನ್ ಸರ್ಕಾರದಿಂದ ಏನು ಸಿಗ್ತಾ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ರಿ. ಬಹುಶಃ ಅದೇ ಕಾರಣ ಏನೋ ಗೊತ್ತಿಲ್ಲ, ಈ ಕಾರ್ಮಿಕರ ಈ ಹೋರಾಟದೊಳಗಡೆ ಯುವಜನ ಮತ್ತೆ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಇರುವಂಥದ್ದನ್ನ ಪ್ರಮುಖವಾಗಿ ಮಾಧ್ಯಮಗಳು ಗುರುತಿಸಿದಾವೆ. ಮತ್ತೆ ಒಂದು ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಗುತ್ತಿಗೆ ಕಾರ್ಮಿಕರನ್ನ ತಗೊಳ್ತಾ ಇರೋದ್ರಲ್ಲಿ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. 13% ಇದ್ದಿರುವಂತದ್ದು ಈಗ 42%ಗೆ ಬಂದು ನಿಂತ್ಕೊಂಡಿದೆ. ಇದು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ ಅಂತ ನೋಡಿ. ಕಾಯಂ ಕಾರ್ಮಿಕರು ಅನ್ನುವಂಥದ್ದೇನಿದೆ ನಿರಂತರವಾಗಿ ಕಮ್ಮಿ ಮಾಡ್ತಾ ಬಂದಿದ್ದಾರೆ. ಕಾಯಂ ಕಾರ್ಮಿಕರನ್ನ ನೆಪ ಮಾತ್ರಕ್ಕೆ ಇಟ್ಕೊಳ್ತಾರೆ, ವ್ಯಾಪಕವಾದ ಗುತ್ತಿಗೆ ಕಾರ್ಮಿಕರನ್ನ ಇಟ್ಕೊಂಡಿದ್ದಾರೆ. ನಿಮ್ಗೆ ಉತ್ತರ ಪ್ರದೇಶದ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಗುತ್ತಿಗೆ ಕಾರ್ಮಿಕರನ್ನ ಒದಗಿಸ್ಲಿಕ್ಕೆ ಅಂತೇಳಿ ಒಂದು ಸರ್ಕಾರದ ಕಂಪನಿಯನ್ನೇ ಮಾಡ್ಬಿಟ್ಟು ಅವ್ರಿಗೆ ಕಾನೂನು ಮಾಡಿ, ಅಂದ್ರೆ ಈ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಸರ್ಕಾರದ ಕಂಪನಿ ಮಾಡಿ ಕಂಪನಿಗಳಿಗೆ ಗುತ್ತಿಗೆ ಕಾರ್ಮಿಕರನ್ನ ಒದಗಿಸ್ತೀವಿ ಅಂತ. ಸೊ ಆ ಸರ್ಕಾರದ ಕಂಪನಿ ಮೂಲಕ ಅವ್ರು ಒದಗಿಸ್ತೀವಿ ಅಂತ ಹೇಳಿದ್ರೆ ಅರ್ಥ ಏನು? ಮತ್ತೆ ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತೆ ನಿಷೇಧ ಕಾಯ್ದೆ 1970 ಇದೆ. ಅದ್ರ ಪ್ರಕಾರ ಗುತ್ತಿಗೆ ಮಾಲೀಕರು ಏನಾದ್ರೂ ಅವರಿಗೆ ಸರಿಯಾಗಿ ಕನಿಷ್ಠ ವೇತನ ಕೊಡ್ಲಿಲ್ಲ ಅಂದ್ರೆ ಪ್ರಧಾನ ಮಾಲೀಕರು ಯಾರಿರ್ತಾರೆ, ಕಂಪನಿ ಮಾಲೀಕರು ಯಾರಿರ್ತಾರೆ, ಅವ್ರು ಜವಾಬ್ದಾರರಾಗ್ತಾರೆ. ಈಗ ಮೊನ್ನೆ ಏನ್ ಮಾಡಿದಾರೆ, ಈ ಹೋರಾಟ ಎಲ್ಲ ಆದ್ಮೇಲೆ ಯಾರೋ 10 ಜನ ಗುತ್ತಿಗೆದಾರರನ್ನ ನಾವು ಬ್ಲಾಕ್ ಲಿಸ್ಟ್ ಇಟ್ಟಿದೀವಿ ಅಂತ ಹೇಳ್ತಾರೆ. ನೀವು ಅವ್ರನ್ನ ಗುತ್ತಿಗೆದಾರನ್ನ ಬ್ಲಾಕ್ ಲಿಸ್ಟ್ ಇಟ್ರಿ, ಆದ್ರೆ ಪ್ರಧಾನ ಮಾಲೀಕರು ಯಾರು ಕೊಡ್ಬೇಕಾಯ್ತು ಅವ್ರು ಕೊಟ್ಟಿಲ್ವಲ್ಲ, ಅವ್ರನ್ನ ಏನ್ ಮಾಡಿದಿರಿ ನೀವು? ಅವ್ರ ಮೇಲೆ ಏನು ಕ್ರಮ ತಗೋತಾ ಇಲ್ಲ. ಮತ್ತೆ 13, 14ನೇ ತಾರೀಕು ಹೋರಾಟ ಆದ್ಮೇಲೆ 15, 16, 17ನೇ ತಾರೀಕು ಅವ್ರು ಎಷ್ಟು ಜನ ದಾರಿಲಿ ಹೋಗ್ತಿದ್ದಂತ ಕಾರ್ಮಿಕರೆಲ್ಲರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಮನೆಗೆ ಹೋಗಿ 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 ಎತ್ತಾಕೊಂಡು ಹೋಗಿದ್ದಾರೆ. ಅವ್ರು ಹೇಳೋ ಪ್ರಕಾರ, ಸರ್ಕಾರದ ಪ್ರಕಾರ 300 ಜನ ಅರೆಸ್ಟ್ ಮಾಡಿದೀವಿ ಅಂತ. ಆದ್ರೆ ನಮ್ಮ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್, SFI ಮತ್ತೆ DYFI ನಿಯೋಗ ಅಲ್ಲಿ ವಾಸ್ತವಾಂಶವನ್ನ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಹೋಗಿತ್ತು. ಅಲ್ಲೋಗಿ ಮನೆಗಳಿಗೆ ಮಾತಾಡಿದಾಗ, ಫ್ಯಾಕ್ಟ್ರಿ ವರ್ಕರ್ಸ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ದಾರೆ,
ಸುಮಾರು 300 ಜನ ವಯಸ್ಕರ ಅಲ್ದಲೇ ಇರ್ತಕ್ಕಂಥ 18 ವರ್ಷದೊಳಗಡೆ ಇರ್ತಕ್ಕಂಥ ಹುಡುಗಿರ ಹಿಡ್ಕೊಂಡು ಹೋಗಿದ್ದಾರೆ. ಹಾಗೇನೆ ಸುಮಾರು ಹತ್ತತ್ರ 1,000 ಜನರನ್ನ ವಯಸ್ಕರನ್ನ ಹಿಡ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ ಯಾವ ಕೇಸ್ ಹಾಕಿದೀವಿ, ಎಲ್ಲಿ ಹಾಕಿದೀವಿ, ಏನ್ ಹಾಕಿದೀವಿ ಅನ್ನೋದು ಏನು ಮಾಹಿತಿಗಳನ್ನು ಕೊಡ್ತಾ ಇಲ್ಲ. ಮತ್ತೆ ಈ ದೇಶದ ಒಂದು ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ 4-5 ಜನ MP ಗಳು ಅಲ್ಲಿಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರನ್ನ DC ಅಂತ ಕರಿತೀವಿ ನಾವಿಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ, ಡೆಪ್ಟಿ ಕಮಿಷನರ್ನ ಭೇಟಿ ಮಾಡಕ್ ಹೋದ್ರೆ ಡೆಪ್ಟಿ ಕಮಿಷನರ್ ಕಚೇರಿ ಒಳಗಡೆ ಬಿಟ್ಟಿಲ್ಲ ಅವ್ರನ್ನ ಡೆಲ್ಲಿಯ ಗಡಿ ದಾಟುವಷ್ಟರಲ್ಲಿಂದ ಹೋಗಿ ಪೊಲೀಸರು ತಡೆದಿದ್ದಾರೆ. ಅವರು ರೋಡಲ್ಲೇ ಧರಣಿ ಕೂತ್ರು, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸ್ವರೆಗೂ ಮನೆವರೆಗೂ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಕರ್ಕೊಂಡೋದ್ರೆ ಅವ್ರು ಒಳಗಡೆ ಇದಾರೋ ಆಚೆ ಇದಾರೋ, ಕನಿಷ್ಠ ಒಬ್ಬ MP ಬಂದು DC ಭೇಟಿ ಮಾಡ್ತೀನಿ ಅಂದಾಗ 4-5 ಜನ MP ಗಳಲ್ಲಿ ಹೋಗಿರುವಾಗ ಅವ್ರಿಗೆ ಜಿಲ್ಲಾಧಿಕಾರಿಗಳು ನೋಡಿ ನಾವ್ ಇಂಥ ಕಡೆ ಇದೀವಿ, ಇಷ್ಟೊತ್ತಿಗೆ ಬರ್ತೀನಿ, ನೀವು ಒಳಗಡೆ ಕುತ್ಕೊಳ್ಳಿ ಅಂತೆಲ್ಲಾರು ಹೇಳ್ಬೇಕಲ್ಲ. ಅಂದ್ರೆ ಮನೆ ಒಳಗಡೆ ಕುತ್ಕೊಳ್ಳಿಕ್ಕೂ ಬಿಡದಲ್ಲೇ ಇರ್ತಕ್ಕಂಥ, ಆಫೀಸ್ ಹತ್ರ ಹೋಗ್ಲಿಕ್ಕೂ ಬಿಡದಲ್ಲೇ ಇರ್ತಕ್ಕಂಥ ರೀತಿಯಾದಂತ ಒಂದು ಭಯೋ ಪೀಡಿತವಾದಂತ ಪರಿಸ್ಥಿತಿಯನ್ನ ಅಲ್ಲಿ ಸೃಷ್ಟಿ ಮಾಡಿಟ್ಬಿಟ್ಟಿದ್ದಾರೆ. ಸೊ ಇದ್ರಲ್ಲಿ ತರಾತುರಿಯಲ್ಲಿ 13ನೇ ತಾರೀಕು ಒಂದು ಹೈ ಪವರ್ ಕಮಿಟಿ ಅಂತ ಮಾಡಿದ್ರು. ಹೈ ಪವರ್ ಕಮಿಟಿ 5 ಜನ ಕಾರ್ಮಿಕರ ಪ್ರತಿನಿಧಿ, 5 ಜನ ಮಾಲೀಕರ ಪ್ರತಿನಿಧಿಗಳು ನೋಡ್ಕೊಂಡು ನಾವ್ ಯಾರನ್ನ ಹೋಗಿ ಭೇಟಿ ಮಾಡಿದ್ವಿ, ಭೇಟಿ ಮಾಡಿ ಈ ಕನಿಷ್ಠ ವೇತನವನ್ನು ನಿಗದಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒತ್ತಾಯ ಮಾಡ್ತಿರೋದೇನಂದ್ರೆ 26,000 ರೂಪಾಯಿಗಿಂತ ಕಮ್ಮಿ ಕನಿಷ್ಠ ವೇತನ ಇರಬಾರ್ದು ಅಂತ. ಆದ್ರೆ ಇವ್ರು ನಿಗದಿ ಮಾಡಿರೋದು ಎಷ್ಟು? ಹಾಗಾಗಿನೇ ಕಾರ್ಮಿಕರು ಏನ್ ಹೇಳ್ತಾರೆ ಅಂದ್ರೆ ನಾವ್ ಈ ಕನಿಷ್ಠ ವೇತನ ಒಪ್ಪೋದಿಲ್ಲ, ನಮಗೆ ಕನಿಷ್ಠ ವೇತನ ಪರಿಷ್ಕರಣೆ ಆಗ್ಬೇಕು, ನಾವು ಹೋರಾಟ ನಿಲ್ಸಲ್ಲ ಅನ್ನೋದು ಹೇಳ್ತಿದ್ದಾರೆ. ಅವ್ರು ಅನ್ಕೊಂಡಿದ್ರು ನೋಯ್ಡಾದಲ್ಲಿ ಅರೆಸ್ಟ್ ಮಾಡ್ಬಿಟ್ಟು 144 ಹಾಕ್ಬಿಟ್ಟು ಏನೇನೋ ಒಂದ್ ಮಾಡ್ಬಿಟ್ರೆ ಎಲ್ಲಾ ಫ್ಯಾಕ್ಟ್ರಿಗಳ ಹತ್ರ ಪೊಲೀಸರು ಇಟ್ಟಿದ್ದಾರೆ, ಪ್ರತಿ ಒಂದು ಓಣಿಗಳಿಗೆ ರಿಸರ್ವ್ಗಳು ನಿಲ್ಸಿದ್ದಾರೆ. ಸೊ ಈ ರೀತಿ ಮಾಡ್ಬಿಟ್ರೆ ಭಯ ಬಿಟ್ಬಿಡ್ತಾರೆ, ಇನ್ ಮುಂದಕ್ಕೆಲ್ಲೂ ಹೋರಾಟ ಆಗಲ್ಲ ಅಂತ. ಆಯ್ತು, ನೋಯ್ಡಾ ಆಯ್ತು. ನೋಯ್ಡಾ ಆದ್ಮೇಲೆ ಈಗ ಉತ್ತರಾಖಂಡ್ಗೆ ಹೋಗ್ಬಿಟ್ಟಿದೆ. ಹಲ್ದ್ವಾನಿ ಮತ್ತೆ ರುದ್ರಪುರ್ ಅನ್ನುವಂತ ನೈನಿತಾಲ್ ಜಿಲ್ಲೆಯಲ್ಲಿ ಎಲ್ಲಿ ಕೈಗಾರಿಕಾ ಪ್ರದೇಶ ಇದೆ ಅಲ್ಲಿ ಕಾರ್ಮಿಕರು ಹೋರಾಟ ಮಾಡಿದ್ದಾರೆ ಮೊನ್ನೆ 20ನೇ ತಾರೀಕು. ಸೊ ಈ ರೀತಿ ಅದು ಇಡೀ ಉತ್ತರ ಭಾರತದಲ್ಲಿ ವ್ಯಾಪಿಸ್ತಾ ಇದೆ. ಜನವರಿಯಿಂದ ಪ್ರಾರಂಭ ಮಾಡಿ ಸುಮಾರು 29 ಪ್ರದೇಶಗಳಲ್ಲಿ ಈ ರೀತಿಯಂತ ಹೋರಾಟಗಳು ನಡೆದಿವೆ. ಇಡೀ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಇದು ನಡೀತಾ ಇದೆ. ಉತ್ತರ ಭಾರತ ಅಂದ್ರೆ ಬಿಜೆಪಿ ಪ್ರಬಲವಾಗಿರುವಂತ ರಾಜ್ಯಗಳು. ಆ ಬಿಜೆಪಿ ಪ್ರಬಲವಾಗಿರುವಂತ ರಾಜ್ಯಗಳಲ್ಲಿ ಯಾಕೆ ಈ ರೀತಿ ಹೋರಾಟ ನಡೀತಾ ಇದೆ, ಈ ಅಂಶಗಳನ್ನು ಗಮನಿಸ್ಬೇಕಲ್ಲ ನಾವು. ಸೊ ಈ ಅಂಶ ಅದು ಈಗ ಪಂಜಾಬ್ಗೂ ವ್ಯಾಪಿಸಿದೆ, ಹಾಗೆ ರೀತಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದು ವ್ಯಾಪಿಸ್ತಾ ಇರುವಂತ ನೋಡ್ತೀವಿ. ಛತ್ತೀಸ್ಗಢಗೂ ಹೋಗಿದೆ, ಮಧ್ಯಪ್ರದೇಶದಲ್ಲಿ ನಡೆದಿದೆ. ಸೊ ಈ ರೀತಿಯಾದಂತ ಹೋರಾಟಗಳು ನಡೀತಿದೆ. ಓಕೆ, ನೀವು ಹೇಳ್ತಾ ಇದ್ದೀರಿ ಕಾರ್ಮಿಕರು ಸ್ವಯಂ ಪ್ರೇರಣೆಯಿಂದ ಈ ಹೋರಾಟವನ್ನ ಮುಷ್ಕರವನ್ನ ಕೈಗೊಳ್ಳುತ್ತಾ ಇದ್ದಾರೆ ಅಂತೇಳಿ. ಸೊ ಇದೇ ವೇಳೆ ಪ್ರತಿಭಟನೆ ಮೇಲೆ ಒಂದು ಆರೋಪ ಬರ್ತಾ ಇದೆ, ಇದು ಷಡ್ಯಂತ್ರದಿಂದ ಕೂಡಿರ್ತಕ್ಕಂಥ ಪ್ರತಿಭಟನೆ, ಮತ್ತೆ ಈ ಹೋರಾಟಕ್ಕೆ ನಕ್ಸಲ್ ಸಂಪರ್ಕ ಇದೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ. ಏನ್ ಹೇಳ್ತೀರಿ ಅದಕ್ಕೆ? ನೋಡಿ, ಬಿಜೆಪಿಯವರಿಗೆ ಒಂದು ಚಾಳಿ ಇದೆ, ಖುಷಿ ಸತ್ಯಗಳನ್ನು ಸೃಷ್ಟಿ ಮಾಡೋದು. ಕಾರ್ಮಿಕರಿತ್ತಿರೋ ಪ್ರಶ್ನೆಗಳ ಬಗ್ಗೆ ಮಾತಾಡ್ದಲೇನೆ ಅವರು ನಕ್ಸಲರಿದ್ದಾರೆ, ಯಾರೋ ಪಾಕಿಸ್ತಾನದ ಏಜೆಂಟ್ರು ಇದ್ದಾರೆ, ಪಾಕಿಸ್ತಾನದಿಂದ ಹೋರಾಟ ಶುರು ಮಾಡಿಸಿದ್ದಾರೆ, ಪಾಕಿಸ್ತಾನದವ್ರು ಹೇಳ್ಬಿಟ್ರೆ ಕೇಳುವಷ್ಟು ಮೂರ್ಖರಿದಾರ ಕಾರ್ಮಿಕರು? ನೀವು ಕಾರ್ಮಿಕರಿಗೆ 9,000, 7,000, 8,000 ಟೇಕ್ ಹೋಮ್ ಸ್ಯಾಲರಿ ಕೊಟ್ರೆ ಎಷ್ಟು ದಿವಸ ಸುಮ್ಮನೆ ಇರ್ತಾರ ಅವರು? 10 ವರ್ಷದಿಂದ ಕನಿಷ್ಠ ವೇತನ ಪರಿಷ್ಕರಣೆ ಮಾಡ್ಲಿಲ್ಲ ಅಂದ್ರೆ ಗುತ್ತಿಗೆ ಕಾರ್ಮಿಕರು 50% ಹೆಚ್ಚಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸಂಘ ಮಾಡ್ಕೊಳಕ್ ನೀವು ಬಿಡ್ಲಿಲ್ಲ ಅಂತ ಹೇಳಿದ್ರೆ, ಹೋರಾಟ ಮಾಡಕ್ ನೀವು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರ ಅವರು? ಬೇರೆ ಏನಿದೆ ದಾರಿ? ನೋಡಿ, ಭಾರತೀಯ ನ್ಯಾಯ ಸಂಹಿತೆಯನ್ನು ಇವ್ರು ಜಾರಿ ಮಾಡಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿ ಮಾಡಿ ಅದರಲ್ಲಿ ಒಂದು ಸೆಕ್ಷನ್ 111 ಅಂತಿದೆ, ಅದೇ ಹಿಂದಿಯಲ್ಲಿ ಧಾರಾ 111 ಅಂತ ಹೇಳ್ತಾರೆ. ಆ ಧಾರಾ 111 ಏನ್ ಮಾಡಿದ್ದಾರೆ ಅಂದ್ರೆ, ಕಳೆದ ಅಕ್ಟೋಬರ್ನಿಂದ ಬರಬೇಕಾಗಿದ್ದಂತ ತುಟ್ಟಿ ಭತ್ಯೆ ಏನಿದೆ, ಆ ತುಟ್ಟಿ ಭತ್ಯೆ ಕೊಡ್ಲಿಲ್ಲ ಅಂತೇಳಿ ಇದೇ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಫಿರೋಜಾಬಾದ್ ನಲ್ಲಿ ಇರ್ತಕ್ಕಂಥ ಬಳೆಗಳನ್ನ, ಗಾಜಿನ ಬಳೆಗಳನ್ನ ತಯಾರು ಮಾಡ್ತಕ್ಕಂಥ ಒಂದು ನಗರದಲ್ಲಿ ಅವ್ರು ತುಟ್ಟಿ ಭತ್ಯೆ ಕೊಟ್ಟಿಲ್ಲ ಅಂತೇಳಿ ಜನವರಿಯಲ್ಲಿ ಅವ್ರು ಹೋರಾಟ ಮಾಡಕ್ ಹೋದ್ರು. ಹೋರಾಟ ಮಾಡಕ್ ಹೋದಕ್ಕೆ ಅಲ್ಲಿ CITU ಜಿಲ್ಲಾ ಅಧ್ಯಕ್ಷನ ಅರೆಸ್ಟ್ ಮಾಡಿ ಧಾರಾ 111 ಬೇಲ್ ಕೊಡ್ಲಿಲ್ಲ. ಸುಮಾರು 30 ದಿವಸ ಇಟ್ಟಿದ್ರು. ಅವ್ರು ಹೇಳ್ತಾರೆ ಇದು ಸಂಘಟಿತ ಅಪರಾಧವಂತೆ, ಹೋರಾಟ ಮಾಡೋದು, ಧರಣಿ ಮಾಡೋದು ಸಂಘಟಿತ ಅಪರಾಧವಂತೆ. ಹಾಗಾಗಿ ಸಂಘಟಿತ ಅಪರಾಧಡಿಯಲ್ಲಿ ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅಂತ ಹೋಗಿದ್ದವ್ರನ್ನ ಮನೆಯಿಂದ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಜೈಲಲ್ಲಿ ಇಟ್ರು 1 ತಿಂಗಳ ಕಾಲ. ಹೇಳ್ತಾರೆ ಇದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್, ಕಾನೂನು ಬಾಹಿರ ಚಟುವಟಿಕೆಗಳ ನಿಯಂತ್ರಣ ಕಾಯ್ದೆಯಿಂದ ಬಂದಿರೋ ಸೆಕ್ಷನ್ ಇದು ಅಂತ.
ಈ ರೀತಿ ನ್ಯಾಯ ಸಂಹಿತೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡ್ತು. ಅದರ ಪ್ರಯೋಗವನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ, ಬಿಜೆಪಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಮಾಡ್ತಿದೆ. ಹಾಗಾಗಿ ಕಾರ್ಮಿಕರು ಅಂದ್ಕೊಂಡ್ರು ನ್ಯಾಯಯುತ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂತ, ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಮಾಡೋರ್ನೇ ನೀವು ಅರೆಸ್ಟ್ ಮಾಡಿರ್ತೀರಾ, ನಾವು ಪ್ರತಿಭಟನೆ ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅಂತ ಒಟ್ಟಿಗೆ ಬೀದಿಗಿಡಿದ್ರು. ಬೀದಿಗಿಡಿದ್ಮೇಲೆ ಈಗ ಏನ್ ಹೇಳ್ತಿದ್ದಾರೆ, ಈಗ ಒಂದ್ ಕಡೆ ಅವ್ರ ಮೇಲೆ ಪೊಲೀಸರ ಆಕ್ರಮಣವನ್ನ, ದೌರ್ಜನ್ಯವನ್ನ ಮಾಡ್ತಿರುವಾಗಲೇ ಇನ್ನೊಂದ್ ಕಡೆ ಅವ್ರೇನ್ ಮಾಡ್ತಿದ್ದಾರೆ, ಪಾಕಿಸ್ತಾನದವ್ರು ಯಾರೋ ಇದ್ರ ಪಿತೂರಿ ಇದೆ, ಯಾರೋ ನಕ್ಸಲೈಟ್ ಇದರಿಂದ ಇದ್ದಾರೆ ಅನ್ನುವಂತ ರೀತಿ ಅಂತ ಹೊಸ ಹೊಸ ಪಿತೂರಿಯ ಕಥೆಗಳನ್ನ ಕಟ್ತಿದ್ದಾರೆ. ಅವರ ಮಾಲೀಕರ ಪರ, ಕಾರ್ಪೊರೇಟ್ ದಣಿಗಳ ಪರ ನೀತಿಯನ್ನ ಬಚ್ಚಿಟ್ಕೊಳ್ಳಿಕ್ಕೆ, ಅವ್ರು ಮಾಡಿರುವಂತ ದಶಕಗಳ ಕಾಲದ ಅನ್ಯಾಯ ಏನಿದೆ ಕಾರ್ಮಿಕರಿಗೆ ಅದನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಈ ರೀತಿಯಂತ ಪಿತೂರಿ ಕಥೆಗಳನ್ನ ಕಟ್ಟುವಂತ ಕೆಲಸವನ್ನ ಇವತ್ತು ಮಾಡ್ತಿದ್ದಾರೆ. ಓಕೆ, ಚರ್ಚೆಯ ಕೊನೆಗೆ ಬರೋದಾದ್ರೆ ಈಗಾಗಲೇ ಕಾರ್ಮಿಕರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳು ಈಡೇರದೆ ಹೋದ್ರೆ ಮುಂದೆ ಸಂಕಷ್ಟ ಕಾದಿದೆ ಅನ್ನುವಂತ ಎಚ್ಚರಿಕೆಯನ್ನ ಕೈಗಾರಿಕೆಗಳ ಮಾಲೀಕರಿಗೆ ಮತ್ತೆ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಸೊ ಈಗ ಕೈಗಾರಿಕೆಗಳ ಮಾಲೀಕರು ಮತ್ತೆ ಸರ್ಕಾರ ಯಾವ ರೀತಿ ಇವ್ರ ಜೊತೆ ನಡ್ಕೊಳ್ಬೇಕು, ಮತ್ತೆ ಬೇಡಿಕೆಗಳನ್ನ ಹೇಗೆ ಈಡೇರಿಸಬೇಕು ಅಂತ ನೋಡಿ. ಇಷ್ಟೇ ಇರೋದು, ಈ ಎಲ್ಲ ರಾಜ್ಯಗಳಲ್ಲೂ ಕೂಡ 1948ರ ಕನಿಷ್ಠ ವೇತನ ಕಾಯ್ದೆ ಏನಿದೆ ಅದರ ಪ್ರಕಾರ ಅವರು ಕೂಡ್ಲೇ ಕನಿಷ್ಠ ವೇತನ ಸಲಹಾ ಮಂಡಳಿಗಳನ್ನ ರಚನೆ ಮಾಡಬೇಕು. ಅದರಲ್ಲಿ ಕಾರ್ಮಿಕ ಪ್ರತಿನಿಧಿಗಳು, ಮಾಲೀಕ ಪ್ರತಿನಿಧಿಗಳು ಇರಬೇಕು. ಅದರಲ್ಲಿ ಇವರ ಪ್ರತಿಯೊಂದು ಶೆಡ್ಯೂಲ್ ಉದ್ಯೋಗಗಳೇನಿದಾವೆ, ಎಂಪ್ಲಾಯ್ಮೆಂಟ್ಗಳೇನಿದಾವೆ, ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಕಮಿಟಿಗಳನ್ನು ರಚನೆ ಮಾಡಬೇಕು 5(1)B ಅಡಿಯಲ್ಲಿ. ಇಲ್ಲ ಇಡೀ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾಮನ್ ಮಿನಿಮಮ್ ವೇಜಸ್ ನ, ಸಮಾನ ಕನಿಷ್ಠ ವೇತನ ನಿಗದಿ ಮಾಡ್ಲಿಕ್ಕೆ 5(1)A ಅಡಿಯಲ್ಲಿ ಕಮಿಟಿ ರಚನೆ ಮಾಡಬೇಕು. ಈಗೇನು 15ನೇ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ನ ಸೂತ್ರ ಇದೆ, ರಫ್ತಕೋಸ್ ಬ್ರೆಕ್ಟ್ ಜಡ್ಜ್ಮೆಂಟ್ ನ ಸಲಹೆ ಇದೆ, ನಿರ್ದೇಶನ ಇದೆ, ಅದರ ಆಧಾರದಲ್ಲಿ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಕೂಡ್ಲೇನೆ. ಆ ಕನಿಷ್ಠ ವೇತನವನ್ನ ನೀವೇನಾದ್ರು ಪರಿಷ್ಕರಣೆ ಮಾಡಿದ್ರೆ 26,000ಕ್ಕಿಂತ ಕಡಿಮೆ ಕನಿಷ್ಠ ವೇತನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಅಂಶಗಳನ್ನು ನಾನು ಹೇಳ್ತೀನಿ. ಅದು 26,000ಕ್ಕಿಂತ ಜಾಸ್ತಿ ಆಗ್ಲೇಬೇಕಾಗ್ತದೆ. ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕಾದ್ದೇನಂದ್ರೆ, ಭಾರತ ದೇಶದಲ್ಲಿ ಕಳೆದ 10 ವರ್ಷದ ಮಾತ್ರ ನಾನು ಲೆಕ್ಕ ಹೇಳ್ತಾ ಇದ್ದೀನಿ. ಕಳೆದ 10 ವರ್ಷದಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಇದು ಹೇಳ್ತಾರಲ್ಲ ಯಾವ್ದನ್ನ, ನೆಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ, ತಲಾ ಆದಾಯ 10 ವರ್ಷಗಳಲ್ಲಿ 89,555 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ 86.76% ಶೇಕಡ ಹೆಚ್ಚಳ ಆಗಿದೆ. ತಲಾ ಆದಾಯ ರಾಷ್ಟ್ರ ಮಟ್ಟದಲ್ಲಿ ನೀವು ಲೆಕ್ಕ ಹಾಕುವಾಗ 86% ಹೆಚ್ಚಳ ಆಗಿದೆ ಅಂದ್ರೆ, ನೀವೇನಾದ್ರೂ 2014ರಲ್ಲಿ ಅಥವಾ ಯಾವ ದಶಕಗಳ ಲೆಕ್ಕಾಚಾರ ಲೆಕ್ಕ ಹಾಕಿದ್ರೆ 16-17 ಆ ಲೆಕ್ಕಾಚಾರದಲ್ಲಿ 86% ಜಾಸ್ತಿ ಆಗಿದೆ ಅಂದ್ರೆ, ಅವತ್ತು ನಿಮ್ಮ ಕನಿಷ್ಠ ವೇತನ 8,000 ರೂಪಾಯಿ ಇತ್ತು, 7,000 ರೂಪಾಯಿ ಇತ್ತು ಅಂದ್ರೆ ಇವತ್ತು 86% ಜಾಸ್ತಿ ಆದ್ರೆ ಏನಾಗ್ಬೇಕು? ಮತ್ತೆ ಜೊತೆಗೆ ಪಾರ್ಲಿಮೆಂಟ್ ಮಾಡಿರುವಂತ ಕಾನೂನಿದೆ, ಅಪ್ಪ ಅಮ್ಮನ್ನ ಏನಾದ್ರು ಮಕ್ಕಳು ನೋಡ್ಕೊಳ್ಳಿಲ್ಲ ಅಂದ್ರೆ ಅಪ್ಪ ಅಮ್ಮ ಕೋರ್ಟ್ಗೆ ಹೋಗಿ ಮೇಂಟೆನೆನ್ಸ್ ಕೇಳ್ಬೋದು ಅಂತ. ಆದ್ರೆ ಈ 15ನೇ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಫಾರ್ಮುಲಾನಲ್ಲಿ ಗಂಡ ಹೆಂಡತಿ 2 ಮಕ್ಳಿಗೆ ಮಾತ್ರ ಇದೆ. ಏನ್ ಮಾಡೋದು? ಈ ಅಂಶ ಇದೆ. ಇದ್ರ ನಡುವೆ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಕೇಂದ್ರ ಸರ್ಕಾರ ಗ್ರಾಹಕ ಬೆಲೆ ಸೂಚ್ಯಾಂಕ ಏನಿದೆ, ಈ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನ ಲೆಕ್ಕ ಹಾಕುವಂತ ವಿಧಾನವನ್ನ ಬದಲಾಯಿಸಿದೆ. ಲೆಕ್ಕ ಹಾಕುವಂತ ವಿಧಾನವನ್ನು ಬದಲಾಯಿಸಿ ಅದರೊಳಗಡೆ ಆಹಾರಕ್ಕೆ, ಶಿಕ್ಷಣಕ್ಕೆ ಮತ್ತೆ ಬಟ್ಟೆಗೆ ಇದ್ದಂತ ಖರ್ಚನ್ನ 10% ಕಮ್ಮಿ ಮಾಡಿದೆ ಕೈಗಾರಿಕಾ ಕಾರ್ಮಿಕರಿಗೆ. ಆದ್ರೆ ಅದ್ರೊಳಗಡೆ ಏನು ಸೇರಿಸಿದ್ದಾರೆ? ಅಂತಾರಾಷ್ಟ್ರೀಯ ವಿಮಾನಯಾನ ಖರ್ಚನ್ನು ಸೇರಿಸಿದ್ದಾರೆ. ಪಾಪ ಬಡ ಕಾರ್ಮಿಕರಲ್ಲಿ ನೋಯ್ಡಾದಲ್ಲಿ ಇರ್ತಕ್ಕಂಥವ್ರು ಕೈಗಾರಿಕಾ ಕಾರ್ಮಿಕರು ಹೇಳ್ತಿದ್ದಾರೆ, ನಾವು 3 ವರ್ಷ ಆಯ್ತು ಊರಿಗೆ ಹೋಗಿ, ಯಾಕೆ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಟ್ರೈನ್ ಟಿಕೆಟ್ ತೊಗೊಳಕ್ಕೂ ದುಡ್ಡಿಲ್ಲ ನಮಗೆ ಜನರಲ್ ಕಂಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ 3 ವರ್ಷ ಆಯ್ತು ನಾವು ಊರಿಗೆ ಹೋಗಿ, ಎಷ್ಟು ಕಮ್ಮಿ ಸಂಬಳದಲ್ಲಿ ಬದುಕೋದೇ ಕಷ್ಟ, ಊರಿಗೆ ಹೋಗಿಲ್ಲ ನಾವು ಅಂತ ಹೇಳ್ತಾರೆ. ಆದ್ರೆ ನೀವು ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ನಿರ್ಧಾರಣೆ ಮಾಡುವಾಗ ಅಂತಾರಾಷ್ಟ್ರೀಯ ವಿಮಾನಯಾನದ ಟಿಕೆಟ್ ದರವನ್ನು ತಗೊಂಡಿದ್ದೀರಿ. ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಇದು ಕೂಡ ಈಗ ಜನವರಿ 1ನೇ ತಾರೀಕಿಂದ ಜಾರಿಯಾಗಿದೆ. ಇದರ ಆಧಾರದಲ್ಲಿ ತುಟ್ಟಿ ಭತ್ಯೆಯನ್ನು ನಿರ್ಧಾರಣೆ ಮಾಡ್ತಿದ್ದಾರೆ. ಸೊ ಇದರ ಆಧಾರದ ತುಟ್ಟಿ ಭತ್ಯೆಯನ್ನು ನಿರ್ಧಾರಣೆ ಮಾಡ್ತಿರೋದ್ರಿಂದಾಗಿ ಇವತ್ತು ತುಟ್ಟಿ ಭತ್ಯೆಯೂ ಕಮ್ಮಿ ಆಗ್ತದೆ, ಕನಿಷ್ಠ ವೇತನವೂ ಪರಿಷ್ಕರಣೆ ಆಗೋದಿಲ್ಲ ಅನ್ನುವಂಥ ಸಂದರ್ಭ ಇದೆ. ಅದೇ ಸಂವಿಧಾನದ ನಾಮನಿರ್ದೇಶಕ ತತ್ವಗಳಲ್ಲಿ ಏನ್ ಹೇಳ್ತದೆ? ಜೀವಿತ ವೇತನವನ್ನು ಕೊಡಬೇಕು ಅಥವಾ ಜೀವನಾವಶ್ಯಕ ನ್ಯಾಯಸಮ್ಮತ ವೇತನವನ್ನು ಕೊಡಬೇಕು ಅಂತ ಹೇಳ್ತದೆ. ನ್ಯಾಯಸಮ್ಮತ ವೇತನ ಅಂತೂ ಕೊಡ್ತಾರಲ್ಲ, ನೀವು ಸಂಘ ಮಾಡ್ಕೊಳಕ್ಕೆ ಬಿಡಲ್ಲ, ನ್ಯಾಯ ಕೆಳಕ್ಕೆ ಬಿಡ್ತೀರಾ. ಅದೇನೆ ಜೀವಿತ ವೇತನ ಎಲ್ಲಿ ಕೊಡ್ತಿದ್ದೀರಾ ನೀವು? ಕನಿಷ್ಠ ವೇತನೇ ಜಾರಿ ಮಾಡ್ತಿಲ್ಲ. ಕನಿಷ್ಠ ವೇತನ ಕಾಯ್ದೆ 48ನೇ ಇಸ್ವಿದ್ದು ಜಾರಿ ಮಾಡ್ತಿಲ್ಲ ನೀವು. ಇದರ ನಡುವೆ ವೇತನ ಸಂಹಿತೆ ತಂದಿದ್ದೀರಾ.
ಸೊ ಈ ಹಿನ್ನೆಲೆಯಲ್ಲಿ ಈ ವೇತನ ಸಂಹಿತೆ ಆಗ್ಲಿ ಅಥವಾ ಶ್ರಮ ಸಂಹಿತೆಗಳಾಗ್ಲಿ ಯಾವ್ದು ನೀವು ಜಾರಿ ಮಾಡಕ್ ಹೊರಟಿದ್ದೀರಾ ಅವನ್ನ ಕೂಡಲೇ ನೀವು ರದ್ದು ಮಾಡಬೇಕು. ಒಂದ್ ವೇಳೆ ಕೇಂದ್ರ ಸರ್ಕಾರ ಜಾರಿ ಮಾಡ್ತೀವಿ ಅಂತಂದ್ರೆ ರಾಜ್ಯ ಸರ್ಕಾರಗಳು ಕಾರ್ಮಿಕರ ಹಿತವನ್ನ ಕಾಪಾಡಲಿಕ್ಕೆ ಅದರೊಳಗಡೆ ತಿದ್ದುಪಡಿಗಳನ್ನ ತರಬೇಕು. ರಾಜ್ಯದ ತಿದ್ದುಪಡಿಗಳನ್ನ ತಂದು ಕಾರ್ಮಿಕರ ಹಿತವನ್ನು ಕಾಪಾಡಬೇಕು. ಕನಿಷ್ಠ ವೇತನವನ್ನ ಕಾನೂನು ರೀತಿಯಲ್ಲಿ ಪರಿಷ್ಕರಣೆ ಮಾಡಬೇಕು. ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡುವಾಗ ಕೇವಲ ಗಂಡ ಹೆಂಡತಿ ಮಕ್ಕಳಿಗೆ ಮಾತ್ರ ಅಲ್ಲ, ಅಪ್ಪ ಅಮ್ಮನ್ನು ಕೂಡ ಸೇರಿಸ್ಕೊಂಡು 5 ಘಟಕಗಳಿಗೆ ಕನಿಷ್ಠ ವೇತನವನ್ನು ನಿರ್ಧಾರಣೆ ಮಾಡಬೇಕು. ಆ ಕನಿಷ್ಠ ವೇತನ 26,000 ರೂಪಾಯಿಗಿಂತ ಕಮ್ಮಿ ಇರಬಾರ್ದು ಅನ್ನುವಂತ ಅಂಶವನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಮತ್ತೆ ಕೂಡಲೇ ಬಂಧಿಸಿರುವಂತ ಕಾರ್ಮಿಕರನ್ನು ಬಿಡುಗಡೆ ಮಾಡಬೇಕು. ಅವ್ರ ಮೇಲೆ ಹಾಕಿರುವಂತ ಕೇಸ್ಗಳನ್ನು ವಾಪಸ್ ತಗೊಳ್ಬೇಕು. ಕಾರ್ಮಿಕ ಸಂಘಗಳನ್ನು ಪ್ರತಿನಿಧಿಗಳನ್ನು ಮಾತುಕತೆ ಕರಿಬೇಕು. ಕೇಂದ್ರ ಸರ್ಕಾರವು ಮಧ್ಯಪ್ರವೇಶ ಮಾಡಬೇಕು. ಮತ್ತೆ 2015ನೇ ಇಸ್ವಿ ಮೋದಿ ಅವರು ಪ್ರಧಾನಮಂತ್ರಿ ಆದಾಗಲಿಂದ ಇವತ್ತವರೆಗೂ ಕೂಡ ಕರಿದಲೇ ಇರ್ತಕ್ಕಂಥ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ನ ಕೂಡಲೇ ಕರಿಬೇಕು. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸರ್ವಸಮ್ಮತಿಯನ್ನು ರೂಪಿಸ್ಬೇಕು. ಅದು ಬಿಟ್ಟು ನೀವೇನಾದ್ರೂ ಸರ್ವಾಧಿಕಾರಿ ಧೋರಣೆಯಿಂದ ನಿರಂಕುಶ ಪ್ರಭುತ್ವವನ್ನ ಜಾರಿ ಮಾಡ್ತೀವಿ ಅಂತ ಹೊಡೆದ್ರೆ ಡಬ್ಬಲ್ ಇರ್ಲಿ ತ್ರಿಬಲ್ ಇಂಜಿನ್ ಸರ್ಕಾರ ಇರ್ಲಿ ಕಾರ್ಮಿಕರು ಯಾವುದಕ್ಕೂ ಎದುರೋದಿಲ್ಲ. ಕಾರ್ಮಿಕರ ಪ್ರತಿರೋಧ ಮುಂದುವರಿತದೆ. ಪ್ರತಿರೋಧ ಮತ್ತೆ ನಿರಾಕರಣೆ ಸಂಘರ್ಷಾತ್ಮಕವಾಗಿ ಅವ್ರು ಮುಂದುವರಿಸ್ತಾರೆ ಅನ್ನುವಂಥ ಅಂಶವನ್ನ ನಾವಿವತ್ತು ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ. ಓಕೆ ಉಮೇಶ್ ಅವರೇ, ಸರ್ಕಾರ ತರ್ತಾ ಇರುವಂತಹ ನೀತಿಗಳು ಮತ್ತೆ ಕಾರ್ಮಿಕರು ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು ಹಾಗೂ ಕನಿಷ್ಠ ವೇತನದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.